ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಾರ್ಟಿಂಗ್ ಫ್ರಮ್ ಝೀರೋತ್. ಈಗ ಬೆಂಗಳೂರಿನ ಒಂದು ಮಹತ್ತರ ಉದ್ಯಾನವನ ಲಾಲ್ಬಾಗ್ನಲ್ಲಿ ಆಗಸ್ಟ್ ಮಂತ್ ಅಲ್ಲಿ ಫ್ಲವರ್ ಶೋ ನಡೀತಾ ಇದೆ. ಈಗ ಮಳೆಗಾಲ ಆಗಿರೋದ್ರಿಂದ ಈ ಫ್ಲವರ್ಸ್ ತನ್ನ ಬ್ಯೂಟಿನ ತನ್ನ ಗ್ಲೋರಿನ ನೇಚರ್ಗೆ ಕೊಡುಗೆಯಾಗಿ ಕೊಟ್ಟು ಎಷ್ಟು ಮೆರೆಯುತ್ತೇವೆ ಅಂತ ಸ್ವಲ್ಪ ವಿಚಾರ ಮಾಡಿ ನೋಡೋಣ ಬನ್ನಿ. ಟಿಕೆಟ್ ತಗೊಂಡು ಗೇಟ್ ಎಂಟ್ರಿ ಹಾಕ್ತಿದ್ದಾಗೆ ಪಾತ್ ಆ ಕಡೆ ಈ ಕಡೆ ಕಾಣೋದೆ ಗಾರ್ಡನ್ ಕಾಸ್ಮೋಸ್ ಸಾಲು ಗಿಡಗಳು. ಇವು ಒಂದು ಆರ್ನಮೆಂಟಲ್ ಪ್ಲಾಂಟ್ಸ್ ಗುಂಪಿಗೆ ಸೇರಿದೆ. ಇದು ನೇಟಿವ್ ಬಂದು ಅಮೆರಿಕಾಸ್ ವೇರಿಯಸ್ ಕಲರ್ ಶೇಡ್ಸ್ ಅಲ್ಲಿ ಬರುತ್ತೆ. ಪಿಂಕ್, ಪರ್ಪಲ್, ವೈಟ್, ಆರೆಂಜ್. ಇದು ಬ್ಲೂಮ್ ಟೈಮ್ ಬಂದು ಸಮ್ಮರ್ ಇಂದ ಸ್ಟಾರ್ಟ್ ಆಗಿ ಮಳೆಗಾಲ ಶುರುವಿನವರೆಗೂ ತನ್ನ ಸೌಂದರ್ಯವನ್ನು ಮೆರೆಯುತ್ತವೆ. ತನ್ನ ನೋಡಲು ಬಂದಂತ ಜನರಿಗೆ ಒಳ್ಳೆಯ ಸ್ವಾಗತವನ್ನು ತೋರುತ್ತವೆ. ಇದು ಜಿನಿಯಾ. ಇದು ನೇಟಿವ್ ಬಂದು US ಮತ್ತು ಸೌತ್ ಅಮೆರಿಕಾ. ಇದು ಒಂದು ಆನ್ಯುಯಲ್ ಪ್ಲಾಂಟ್ ಜಾತಿಗೆ ಸೇರಿತು. ಅಂದ್ರೆ ಒಂದು ವರ್ಷದೊಳಗೆ ತನ್ನ ಕಂಪ್ಲೀಟ್ ಲೈಫ್ ಸೈಕಲ್ನ ಮುಗಿಸಿ ಮರೆಯಾಗ್ತವೆ. ಇದು ಇದು ಕೂಡ ತುಂಬಾ ಕಲರ್ ಶೇಡ್ಸ್ ಅಲ್ಲಿ ಬರುತ್ತೆ. ಆರೆಂಜ್, ಪಿಂಕ್, ಪರ್ಪಲ್, ರೆಡ್, ವೈಟ್, ಯೆಲ್ಲೋ, ಟ್ರೈಕಲರ್, ಬೈಕಲರ್, ಇನ್ನು ಮುಂತಾದವು. ಶೇಪ್ಸ್ ಕೂಡ ತುಂಬಾ ವೆರೈಟೀಸ್ ಅಲ್ಲಿ ಬರುತ್ತೆ ಕಾಣುತ್ತೆ. ಸ್ಟಾರ್ಸ್, ಡೈಸಿ, ಸ್ಪೈಡರ್, ಡಾಲಿಯಾ, ಬಟನ್ಸ್ ಮುಂತಾದವು. ಇದು ಮ್ಯಾರಿಗೋಲ್ಡ್, ಕನ್ನಡದಲ್ಲಿ ಚೆಂಡು ಅಂತೀವಲ್ಲ. ಇದು ಸಾಮಾನ್ಯವಾಗಿ ಎಲ್ಲೆಲ್ಲೋ ಅದಾಗೆ ಅದು ಉಟ್ಕೊಂಡಿರುತ್ತೆ. ಇದು ಕೂಡ ತುಂಬಾ ಕಲರ್ಸ್ ಅಲ್ಲಿ ಬರುತ್ತೆ. ಮೇನ್ ಬಂದು ಎಲ್ಲೋ, ಆರೆಂಜ್, ರೆಡ್ ಮಿಕ್ಸ್ ಅಲ್ಲೂ ಕೂಡ ಬರುತ್ತೆ. ಇದು ತುಂಬಾ ಬಟರ್ಫ್ಲೈಸ್ಗೆ, ತುಂಬಾ ಪಾಲಿನೇಟಿಂಗ್ ಇನ್ಸೆಕ್ಟ್ಸ್ಗೆ ತುಂಬಾ ಅಟ್ರಾಕ್ಟ್ ಮಾಡುತ್ತೆ. ಇದು ಪಿಂಕ್ ಟ್ರಂಪೆಟ್ ವೈನ್ ಅಂತ. ಹೆಸರು ಎಷ್ಟು ಚೆನ್ನಾಗಿದೆ ಅಲ್ಲ. ಟ್ರಂಪೆಟ್ ಅಂದ್ರೆ ಗೊತ್ತಲ್ಲ, ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಬರುತ್ತಲ್ಲ, ತುತ್ತೂರಿ ಅಂತ. ಸೊ ಹೂವಿನ ಆಕಾರನು ಅದೇ ರೀತಿಯಲ್ಲಿ ಇರುವುದರಿಂದ ಹೆಸರು ಕೂಡ ಹಾಗೆ ಬಂದಿದೆ. ಇದು ಗುಜ್ಮಾನಿಯಾ ಲಿಂಗುಲಟ ಅಂತ. ಕಾಮನ್ ನೇಮ್ ಬಂದು ಆರೆಂಜ್ ಸ್ಟಾರ್, ಸ್ಕಾರ್ಲೆಟ್ ಸ್ಟಾರ್ ಅಂತಾನೂ ಹೇಳ್ತಾರೆ. ಇದೊಂದು ಪೈನಾಪಲ್ ಜಾತಿಗೆ ಸೇರಿತು. ನೋಡಿದ್ರೆ ಗೊತ್ತಾಗುತ್ತಲ್ಲ, ಪೈನಾಪಲ್ ರೀತಿಯಲ್ಲೇ ಅದು ಆಕಾರ ಕೂಡ ಹಾಗೆ ಇದೆ. ಇದು ಕಾಕ್ಸ್ಕೂಮ್ ಫ್ಲವರ್ ಅಂತ. ಕಾಕ್ಸ್ಕೂಮ್ ಅಂದ್ರೆ ಕೋಳಿ ಹುಂಜದ ಬಾಚಣಿಗೆ ಬರುತ್ತಲ್ಲ, ಹೂ ಕೂಡ ಅದೇ ರೀತಿ ಇರೋದ್ರಿಂದ ಹೆಸರು ಕೂಡ ಹಾಗೆ ಬಂದಿದೆ. ಇದು ವೆಲ್ವೆಟ್ರಿ ರಫಲ್ಡ್ ಫಾರ್ಮಲ್ ಸ್ವಲ್ಪ ಇರುತ್ತೆ. ಇದು ಕ್ರೌನ್ ಆಫ್ ಥಾರ್ನ್ಸ್ ಅಂತ. ಅಂದ್ರೆ ಹೂ ಅಷ್ಟೇ ಮುದ್ದು, ಇದ್ರ ಸ್ಟೆಮ್ ಬಂದು ತುಂಬಾ ಮುಳ್ಳು ಮುಳ್ಳು. ಇದನ್ನ ಕ್ರೈಸ್ಟ್ ಥಾರ್ನ್ಸ್ ಅಂತಾನೆ ಹೇಳ್ತಾರೆ. ಅದು ಹೇಗೆ ಅಂದ್ರೆ ಈ ಏಸು ಕ್ರಿಸ್ತನ್ ತಲೆಗೆ ಈ ಮುಳ್ಳಿನ ಬ್ಯಾಂಡ್ ಕಟ್ಟಿರ್ತಾರಲ್ಲ, ಹಾಗಾಗಿ ಇದಕ್ಕೆ ಹೆಸರು ಕೂಡ ಹಾಗೆ ಬಂದಿದೆ. ಇದು ಬೌಹಿನಿಯ ಕಾಲ್ಪಿನಿ. ಇದು ತುಂಬಾ ಸ್ಪ್ರೆಡ್ ಆಗುತ್ತೆ ಈ ಶ್ರಬ್. ಅಂದ್ರೆ ಸುಮಾರು ಒಂದು 10 ಅಡಿ ಉದ್ದ, 15 ಅಡಿ ಅಡ್ಡ ಬೆಳೆಯುತ್ತೆ. ಇದು ಮೇನ್ ಗ್ರೋಯಿಂಗ್ ಸೀಸನ್ ಬಂದು ಸಮ್ಮರ್. ಇದು ಪಾಯಿಂಟ್ಸೆಟ್ಟಿ. ಇದು ಹೂ ಹರಳೋದೆ ತನ್ನ ಆಯಸ್ ಯಾವಾಗ ಕಮ್ಮಿ ಆಗ್ತಿದೆ ಅಂತ ಅನ್ಸುತ್ತೋ ಆವಾಗ. ಇದು ಹೂ ಬಂದು ಇದು ಎಲೆನೇ ಮಾಡಿಫೈ ಆಗಿ ಈ ಹೂ ಆಗಿ ರೂಪಾಂತರ ಆಗುತ್ತೆ. ಇದು ಟ್ಯೂಬರಸ್ ಬೆನಾಗಿಯಾಸ್ ಅಂತ. ಇದು ಸಮ್ಮರ್ ಅಲ್ಲಿ ಜಾಸ್ತಿ ಬ್ಲೂಮ್ ಆಗುತ್ತೆ. ಇದು ತುಂಬಾ ಮಿಕ್ಸ್ಡ್ ಕಲರ್ ಶೇಡ್ಸ್ ಅಲ್ಲಿ ಬರುತ್ತೆ. ಇದು ನೇಟಿವ್ ಬಂದು ಸೌತ್ ಅಮೆರಿಕಾ, ಸೌತ್ ಆಫ್ರಿಕಾ. ಇದು ಅಲಮಾಂಡಾ ಕಟಾಟಿಕಾ. ಇದನ್ನು ಕೂಡ ಗೋಲ್ಡನ್ ಟ್ರಂಪೆಟ್ ಅಂತಾನೂ ಕರೀತಾರೆ. ಒಂದು ಟ್ರಂಪೆಟ್ ರೀತಿಯಲ್ಲಿ ಹೂ ಆಕಾರ ಇರೋದ್ರಿಂದ ಹೆಸರು ಕೂಡ ಹಾಗೆ ಬಂದಿದೆ. ಇದು ಸೆಲೋಸಿಯಾ ಪ್ಲಮೋಸಾ. ಇದನ್ನು ಸಿಲ್ವರ್ ಕಾಕ್ಸ್ಕೂಮ್ ಅಂತಾನೂ ಕರೀತಾರೆ. ಇದು ಹೂ ಬಂದು ಒಂದು ನ್ಯಾರೋ ಪಿರಮಿಡ್ ಶೇಪ್ ಅಲ್ಲಿ ಇರುತ್ತೆ. ಇದು ಒಂದು ಫ್ಲವರ್ ಹೆಡ್ ಬಂದು 4ರಿಂದ 10 ಇಂಚು ಉದ್ದ ಇರುತ್ತೆ. ಈ ಒಂದು ಫ್ಲವರ್ ಹೆಡ್ ಅಲ್ಲಿ ತುಂಬಾ ಪೆಟಲ್ಸ್ ತುಂಬಾ ಟೈನಿ ಟೈನಿ ಡೆನ್ಸ್ಲಿ ಪ್ಯಾಕ್ಡ್ ಆಗಿರುತ್ತೆ. ಇದು ಕಲಾಂಗೋಚೆ. ಇದು ಒಂದು ಹೂಗುಚ್ಛದ ರೂಪದಲ್ಲಿ ತುಂಬಾ ಚಿಕ್ಕ ಚಿಕ್ಕ ಹೂಗಳಿರುತ್ತೆ. ಇದು ವಿಶ್ ಬೋನ್ ಫ್ಲವರ್ಸ್ ಅಂತ. ಇದು ತುಂಬಾ ವೆರೈಟಿ ಕಲರ್ಸ್ ಬರುತ್ತೆ. ಇದು ಒಂದು ಆನ್ಯುಯಲ್ ಪ್ಲಾಂಟ್. ಈ ಒಂದು ಟ್ರಂಪೆಟ್ ಶೇಪ್ ಅಲ್ಲಿ ಇರುತ್ತೆ ಒಂದು ಹೂ ಕೂಡ. ಇದು ಡಾಲಿಯಾ. ಇದು ತುಂಬಾ ವೆರೈಟಿ ಕಲರ್ಸ್ ಅಲ್ಲಿ ಬರುತ್ತೆ. ಇದು 49 ಸ್ಪೀಸೀಸ್ ಆಫ್ ಡಾಲಿಯಾಸೇ ಇದೆ. ಇದು ಒಂದು ಆನ್ಯುಯಲ್ ಪ್ಲಾಂಟ್. ಇದನ್ನ ಆರ್ನಮೆಂಟಲ್ ಪ್ಲಾಂಟ್ ಆಗಿ ಡೆಕೋರೇಷನ್ ಪರ್ಪಸ್ಗೆ ತುಂಬಾ ಯೂಸ್ ಮಾಡ್ತಾರೆ. ಇದು
ಇಂಪೇಷಂಟ್ ಅಂತ, ಇದು ಬೀಜ ಬಂದು ಮುಟ್ಟಿದ್ದೇ ಒಡ್ಕೊಳ್ಳುತ್ತೆ, ಹಾಗಾಗಿ ಹೆಸರು ಕೂಡ ಹಾಗೆ ಬಂದಿದೆ. ಬನ್ನಿ ಈಗ ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಈ ಗ್ಲಾಸ್ ಹೌಸ್ ಬಗ್ಗೆ ಸ್ವಲ್ಪ ವಿಚಾರಿಸೋಣ. ಪ್ರತಿ ವರ್ಷ 2 ಬಾರಿ ಲಾಲ್ಬಾಗ್ನಲ್ಲಿ ಸುಂದರವಾದ ಹೂವಿನ ಪ್ರದರ್ಶನಗಳನ್ನು ನಡೆಸಲಾಗುತ್ತದೆ. ಫಸ್ಟ್ ಜನವರಿ ರಿಪಬ್ಲಿಕ್ ಡೇ ಪ್ರಯುಕ್ತ ಮತ್ತು 2ನೇ ಪ್ರದರ್ಶನ ಆಗಸ್ಟ್ ರಂದು ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ನಡೆಸಲಾಗುತ್ತದೆ. ಪ್ರತಿ ವರ್ಷನೂ ಒಂದು ಯುನೀಕ್ ಥೀಮ್ ಇಟ್ಕೊಂಡು ಈ ಪುಷ್ಪ ಪ್ರದರ್ಶನವನ್ನು ನಡೆಸ್ಕೊಳ್ತಾರೆ. ಈ ವರ್ಷ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಆಧಾರ ಒಂದು ಸಂಪೂರ್ಣ ಜೀವನ ಕಥೆಯನ್ನು ವಿವಿಧ ಸಸ್ಯಗಳ ಮತ್ತು ಹೂವುಗಳ ಮೂಲಕ ಚಿತ್ರಿಸಲಾಗುತ್ತದೆ. ಈ ಲಾಲ್ಬಾಗ್ ಫ್ಲೋರ್ ಶೋನ 19th ಸೆಂಚುರಿಲಿ ಒಂದು ಇಂಗ್ಲೆಂಡ್ನಲ್ಲಿ ನಡೆಯುತ್ತಿದ್ದಂತಹ ಒಂದು ಗ್ರೇಟ್ ಸ್ಪ್ರಿಂಗ್ ಶೋ ಅನ್ನೋ ಫ್ಲವರ್ ಶೋ ಮೂಲಕ ಇನ್ಸ್ಪೈರ್ ಆಗಿ ಲಾಲ್ಬಾಗ್ ಫ್ಲವರ್ ಶೋನ ನಡೆಸ್ಕೊಳ್ತಾ ಇದ್ದಾರೆ. ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ನಲ್ಲಿ ಹೂವಿನ ಪ್ರದರ್ಶನ ನಡೆಯುವುದೇ ಈ ಗ್ಲಾಸ್ ಹೌಸ್ನಲ್ಲಿ. ಈ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ವಿವಿಧ ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ನೆಲೆಯಾಗಿದೆ. ಅಲ್ಲದೆ ಇದು ಸಂರಕ್ಷಣೆ, ಶಿಕ್ಷಣ ಮತ್ತು ಮನರಂಜನೆಯಲ್ಲೂ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ವಿವಿಧ ದೇಶಗಳಿಂದ ಪರ್ಸಿಯಾ, ಅಫ್ಘಾನಿಸ್ತಾನ್, ಟರ್ಕಿ, ಫ್ರಾನ್ಸ್ ಮುಂತಾದ ದೇಶಗಳಿಂದ ವಿವಿಧ ಬಗೆಯ ಮರಗಳು, ಸಸಿಗಳು, ಬೀಜಗಳನ್ನು ಇಂಪೋರ್ಟ್ ಮಾಡ್ಕೊಳ್ತಾರೆ ಮತ್ತು ಇದು ಸುಮಾರು 1000 ವಿಭಿನ್ನ ಮತ್ತು ಅಪರೂಪದ ಸಸ್ಯ ಮತ್ತು ಪ್ರಾಣಿಗಳ ಸಂಗ್ರಹವನ್ನು ಹೊಂದಿದೆ. ಈ ಉದ್ಯಾನದಲ್ಲಿ 100 ವರ್ಷಗಳಷ್ಟು ಹಳೆಯದಾದ ವಿವಿಧ ಮರಗಳಿವೆ. 1956ವರೆಗೂ ಲಾಲ್ಬಾಗ್ ಉದ್ಯಾನವನ್ನು ಮಾವಿನ ತೋಪೆ ಅಥವಾ ಸಿಪ್ರಸ್ ಗಾರ್ಡನ್ ಎಂದು ಕರೆಯುತ್ತಿದ್ದರು. ಆದರೆ ಈ ಉದ್ಯಾನದಲ್ಲಿ ವರ್ಷವಿಡೀ ಹರಳುವ ಕೆಂಪು ಗುಲಾಬಿಗಳ ಕಲೆಕ್ಷನ್ಸ್ ಇರೋದ್ರಿಂದ ಉದ್ಯಾನಕ್ಕೆ ಲಾಲ್ಬಾಗ್ ಎಂದು ಹೆಸರಿಡಲಾಗಿತ್ತು. ಬನ್ನಿ ಹಾಗಿದ್ದರೆ ಈ ವರ್ಷದ ಫ್ಲವರ್ ಶೋ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಆಧಾರಿತ ಅವರ ಜೀವನ ಕಥೆಯನ್ನು ವಿವಿಧ ಸಸ್ಯಗಳು ಮತ್ತು ಹೂವುಗಳಿಂದ ಹೇಗೆ ಬಿಂಬಿಸಿದ್ದಾರೆ ಅಂತ ಸ್ವಲ್ಪ ಮೆಲುಕು ಹಾಕೋಣ.